ಹಾಯ್ ಹಲೋ ನಮಸ್ಕಾರ. ಚಾನಲ್ಗೆ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡ್ತಿರೋರಿಗೆ ತುಂಬ ಥ್ಯಾಂಕ್ಸ್. ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿರೋರಲ್ಲಿ ಒಂದು ರಿಕ್ವೆಸ್ಟು, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಹಾಕೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಟಾಪಿಕ್ ಬಗ್ಗೆ ಮಾತಾಡೋಣ. ನಿನ್ನೆ ಹೇಳಿದ ಪಾಯಿಂಟು, 1 ಗ್ರ್ಯಾಟಿಟ್ಯೂಡು, 2 ಹೆಲ್ದಿ ಫುಡ್ ಮತ್ತು ಸ್ವಲ್ಪ ಎಕ್ಸಸೈಸ್ ಹೇಳಿದ್ದೆ. 3ನೇ ಪಾಯಿಂಟು ನೋ ಗಾಸಿಪ್ ಅಂತ ಹೇಳಿದ್ದೆ. 4ನೇ ಪಾಯಿಂಟು ಮೆಡಿಟೇಷನ್ ಅಥವಾ ಜಪ ಅಂತ ಹೇಳಿದ್ದೆ. 5 ಸ್ವಲ್ಪ ಹೊತ್ತು ಪ್ರಕೃತಿ ಜೊತೆ ಕನೆಕ್ಟ್ ಆಗೋದು ಅಂತ ಹೇಳಿದ್ದೆ. 6ನೇ ಪಾಯಿಂಟು ನಮಗೆ ಯಾವುದು ಇಷ್ಟ ಆಗೋದಿಲ್ವೋ ಅದನ್ನ ಇನ್ನೊಬ್ಬರಿಗೆ ಮಾಡೋಕ್ಕೆ ಹೋಗಬಾರ್ದು ಅಂತ ಹೇಳಿದ್ದೆ. ಇವಿಷ್ಟು ನಿನ್ನೆ ಹೇಳಿರೋ ಪಾಯಿಂಟ್ಸು. ಇವತ್ತಿಂದು 7ನೇ ಪಾಯಿಂಟು, ಕ್ರೈಮ್ ನ್ಯೂಸು, ಸೀರಿಯಲ್ಲು ವಾಚಿಂಗು ಇವೆಲ್ಲ ಆದಷ್ಟು ಕಡಿಮೆ ಮಾಡ್ತಾ ಹೋಗಬೇಕು. 8ನೇ ಪಾಯಿಂಟು, ನೋವಿನ ಕಷ್ಟದ ಕಥೆಗಳು, ಮೂವೀಸಲ್ಲಿ ಜಾಸ್ತಿ ದುಃಖ ಇರುವಂಥ ಸೀನ್ಗಳಿರೋದು ಅದನ್ನೆಲ್ಲ ನೋಡೋದು, ಮತ್ತು ಸ್ಯಾಡ್ ಸಾಂಗ್ಸನ್ನು ಎಂಜಾಯ್ ಮಾಡೋದು, ಇದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು. 9ನೇ ಪಾಯಿಂಟು, ಕಂಪ್ಲೀಟ್ ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋಕ್ಕೆ ಪ್ರಯತ್ನ ಮಾಡಬೇಕು. 10 ಮನಸ್ಸಲ್ಲಿ ಇನ್ನೊಬ್ಬರ ಬಗ್ಗೆ ಸಿಟ್ಟು, ದ್ವೇಷ, ಗ್ರಜ್ಜು ಇಟ್ಕೋಬಾರ್ದು. 11ನೇ ಪಾಯಿಂಟು, ಪ್ಲ್ಯಾನ್ ಮಾಡಿದ ಕೆಲಸವನ್ನು ಎಟ್ ಎನಿ ಕಾಸ್ಟ್ ಅದೇ ದಿನ ಮಾಡಿ ಮುಗಿಸ್ಬೇಕು. 12ನೇ ಪಾಯಿಂಟು, ಬಲವಾದ ನಂಬಿಕೆ, ವಿಶ್ವಾಸ ಇರಬೇಕು. ಈಗ ಇವತ್ತು ಹೇಳಿರೋ ಪಾಯಿಂಟಲ್ಲಿ ಒಂದೊಂದನ್ನೇ ಸ್ವಲ್ಪ ಡೀಟೇಲಾಗಿ ಹೇಳ್ತಾ ಹೋಗ್ತೀನಿ. ಕ್ರೈಮ್ ನ್ಯೂಸು, ಸೀರಿಯಲ್ ನೋಡೋದ್ರ ಬಗ್ಗೆ ಹೇಳಿದೆ ಅಲ್ಲ, ಆಗ ಅದು ಯಾಕೆ ಅಂತಂದರೆ, ನೋಡ್ತಾ ನಾವು ಯಾವಾಗ ಡೀಪ್ ಇನ್ವಾಲ್ವ್ಮೆಂಟಿಗೆ ಹೋಗ್ತೀವಿ ಅಂತ ಗೊತ್ತಾಗಲ್ಲ. ಅಂದರೆ ಸ್ವಲ್ಪ ಡೀಪಾಗಿ ಅದರಲ್ಲೇ ಇನ್ವಾಲ್ವ್ ಆಗಿ ನೋಡ್ತಾ ಆವಾಗ ನಮ್ಮ ಒಳ ಮನಸ್ಸು ಆ ಘಟನೆಗಳನ್ನು ಅದನ್ನು ರಿಯಾಲಿಟಿಗೆ ತರೋಕ್ಕೆ ಪ್ರಯತ್ನ ಮಾಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಅದೇ ರಿಯಾಲಿಟಿ, ಅದೇ ಇಷ್ಟ ಆಗ್ತಾಯಿದೆ ಇವರಿಗೆ ಅನ್ನೋ ಒಂದು ಮೆಸೇಜ್ ಹೋಗುತ್ತೆ. ಅದಕ್ಕೆ ಆ ಥರದ್ದನ್ನು ಅವಾಯ್ಡ್ ಮಾಡಬೇಕು. ಅವಾಯ್ಡ್ ಅಂತಂದರೆ ಒಂದೇ ಸಲಕ್ಕೆ ಆಗಲ್ಲ, ಸ್ವಲ್ಪ ಕಡಿಮೆ ಮಾಡ್ತಾ ಬರಬೇಕು. ಆಮೇಲೆ ಇನ್ನೊಂದು, ಈ ದುಃಖದ ಪಿಕ್ಚರ್ ಅಂತ ಹೇಳಿದೆಲ್ಲ, ಅದರಲ್ಲೂ ಅಷ್ಟೇ, ಅದನ್ನು ಹೀಗೆ ಡೀಪಿಗೆ ಹೋಗ್ತಾ ಇದು ನನ್ನ ಥರನೇ ಇದೆ ಅಲ್ಲ, ನನ್ನ ಕಥೆನೇ ಇದೆ ಅಲ್ವಾ ಅಂಥೇಳಿ ನೀವು ಒಂಥರ ಫೀಲ್ ಮಾಡ್ಕೊಂಡು ನೋಡ್ತಾ ಇರ್ತೀರಿ. ಆವಾಗ ಅದೇನು ಅಂದ್ಕೊಳ್ಳುತ್ತೆ, ಇದಕ್ಕಿಷ್ಟ ಆಗ್ತಾ ಇದೆ, ಈ ಥರ ಪಿಕ್ಚರ್ಗಳು, ಈ ಥರ ಸಾಂಗ್ಗಳು ಇಷ್ಟ ಆಗ್ತಾ ಇದೆ ಅಂಥೇಳಿ ಅದನ್ನು ಸಬ್ಕಾನ್ಷಿಯಸ್ ಮೈಂಡು ರಿಯಾಲಿಟಿಗೆ ತರೋ ಪ್ರಯತ್ನ ಸ್ಟಾರ್ಟ್ ಮಾಡುತ್ತೆ. ನಿಮ್ಮ ಒಳ ಮನಸ್ಸಿಗೆ ಏನು ಸಿಗ್ನಲ್ ಹೋಗ್ತಾ ಇರುತ್ತೆ ಅಂದರೆ, ಇದೇ ಇಷ್ಟ ಆಗೋದು ಅಂತ ಅದಕ್ಕೆ ಸಿಗ್ನಲ್ ಹೋಗ್ತಾ ಇರುತ್ತೆ. ಅದನ್ನು ಕಾರ್ಯರೂಪಕ್ಕೆ ತರೋಕ್ಕೆ ಮಾಡುತ್ತೆ. ಅದು ಕಾರ್ಯಗಳನ್ನ ಯಾವ ಥರ ಇದನ್ನು ರಿಯಾಲಿಟಿಗೆ ತರೋದು ಅಂತೇಳಿ ಮಾಡ್ತಾ ಇರುತ್ತೆ. ಮತ್ತೆ ಕೂತ್ಕೊಂಡು ನಾವೇ ಹೇಳೋದು, ನಾನು ಏನು ಅಂದ್ಕೊಂಡ್ರು ಅದಕ್ಕೆ ಉಲ್ಟಾ ಆಗುತ್ತೆ ಅಂತ ನಾವೇ ಹೇಳ್ತಾ ಇರ್ತೀವಿ. ಅದು ನಮಗೆ ಗೊತ್ತಾಗಲ್ಲ ಯಾವ ಥರ ಸಬ್ಕಾನ್ಷಿಯಸ್ ಮೈಂಡು ಯಾವ ಥರ ಅದನ್ನು ಕ್ಯಾಚ್ ಮಾಡುತ್ತೆ. ನಾವು ಯಾವಾಗ ಈಗ ನೋಡ್ತಾ ಇದ್ದಾಗ ಯಾವಾಗ ಇನ್ವಾಲ್ವ್ಮೆಂಟಲ್ಲಿ ಇದಾಗ್ತೀವಿ ಅಂತ ಗೊತ್ತಾಗಲ್ಲ, ಅದು ತಗೊಳ್ತಾ ಇರುತ್ತೆ ಒಂದೊಂದೇ. ಕಂಪ್ಲೀಟ್ ಮೈಂಡ್ ಸೆಟ್ ಚೇಂಜ್ ಮಾಡೋದು ಅಂತ ಅಂದರೆ, ಈ ನೆಗೆಟಿವ್ ಥಾಟು ಬರದೇ ತುಂಬ ಹೋಲು ಡೇನಲ್ಲಿ ಬರೋದೇ ಇಲ್ಲ ಅಂತಲ್ಲ, ಬರುತ್ತೆ. ಬಂದರೂ ಕಾನ್ಷಿಯಸ್ ಆಗಿ ಜಾಗೃತವಾಗಿ ನಾವು ಈಗ ನಾನು ನೆಗೆಟಿವ್ ಥಿಂಕ್ ಮಾಡ್ತಾ ಇದ್ದೀನಿ ಅಂತೇಳಿ ಮೈಂಡನ್ನು ಬೇರೆ ಕಡೆಗೆ ಡೈವರ್ಟ್ ಮಾಡೋಕ್ಕೆ ನೋಡಬೇಕು. ಅದನ್ನು ಹೇಳೋದು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡೋದು ಅಂತಂದರೆ, ಒಂದೇ ದಿನದಲ್ಲಿ ಆಗಲ್ಲ. ಅದೆಲ್ಲ ನನಗೂ ಆಗಲ್ಲ, ನಿಮಗೂ ಆಗಲ್ಲ, ಅದು ಗೊತ್ತಿದೆ ನಮಗೆ. ಆದರೆ ನಿಧಾನಕ್ಕೆ ಚೇಂಜ್ ಮಾಡ್ತಾ ಬರಬೇಕು. ಮತ್ತು ಇನ್ನೊಬ್ಬರ ಬಗ್ಗೆ ದ್ವೇಷ, ಸಿಟ್ಟು, ಜಾಸ್ತಿ ಗ್ರಜ್ಜಿ ಇಟ್ಕೊಳ್ಳೋದು ಮನಸ್ಸಲ್ಲಿ, ಇದನ್ನು ಮಾಡಬಾರ್ದು. ಯಾಕೆ ಅಂತಂದರೆ, ಆ ದ್ವೇಷ ಇಟ್ಕೊಂಡಿದ್ರೆ ಮನಸ್ಸು ಆಗಿರೋಕ್ಕೆ ಬಿಡಲ್ಲ. ಅದು ಮನಸ್ಸಿನ ಮೂಲೆಯಲ್ಲಿ ಇದು ಅವತ್ತು ಹಿಂಗೆ ಮಾಡಿದ್ನಲ್ಲ ಅಂತ ಇದೇ ಕೊರಿತಾ ಇರುತ್ತೆ. ಅವ್ರನ್ನ ಕ್ಷಮಿಸೋಕ್ಕೆ ಆಗದೇ ಇದ್ದರೆ, ಕ್ಷಮಿಸೋಕ್ಕೆ ಪ್ರಯತ್ನ ಮಾಡಬೇಕು. ಆಗದೇ ಇದ್ದರೆ
ನ್ಯೂಟ್ರಲ್ ಆಗಿ ಇದ್ಬಿಡಿ. ಅಂದರೆ ನಾನು ಹೇಳೋದೇನು ಅಂತಂದರೆ, ಆ ಕಡೆ ದ್ವೇಷನೂ ಮಾಡಬೇಡಿ, ಈ ಕಡೆ ಇಷ್ಟನೂ ಪಡಬೇಡಿ, ಅಷ್ಟೇ ನ್ಯೂಟ್ರಲ್ ಆಗಿ ಇದ್ಬಿಡಿ. ಮತ್ತು ಒಂದು ದಿನದಲ್ಲಿ ಏನು ಪ್ಲ್ಯಾನ್ ಮಾಡ್ತೀವಿ ಅದನ್ನು ಅದೇ ದಿನ ಮಾಡಿ ಮುಗಿಸ್ಬೇಕು. ಈಗ ಲೇಡೀಸ್ ಆದರೆ ಮನೆ ಕೆಲಸ ಇವತ್ತು ಇಷ್ಟು ಕೆಲಸ ನಾನು ಮಾಡಿ ಮುಗಿಸ್ಬೇಕು ಅಂತ ಒಂದು ಮೈಂಡಲ್ಲಿ ಹಾಕಿರ್ತೀರ ಬೆಳಿಗ್ಗೆ ಅಂತ ಇಟ್ಕೊಳ್ಳಿ ಒಂದು ಪ್ಲ್ಯಾನ್. ಅದನ್ನು ಅಟ್ ಎನಿ ಕಾಸ್ಟ್ ಅದೇ ದಿನ ನೀವು ಮಾಡಿ ಮುಗಿಸ್ಬೇಕು. ಅದನ್ನು ಮತ್ತೆ ನಾಳೆಗೆ ನಾಡ್ದಿಗೆ ಅಂತೇಳಿ ಪೋಸ್ಟ್ಪೋನ್ ಮಾಡೋ ಥರ ಇರಬಾರ್ದು. ಯಾಕೆ ಆ ಥರ ಮಾಡಬೇಕು ಅಂತಂದರೆ, ಅದು ಒಂದು ಹ್ಯಾಬಿಟ್ ಆಗ್ತಾ ಹೋಗುತ್ತೆ. ಈಗ ಪೋಸ್ಟ್ಪೋನ್ ಮಾಡ್ತಾಯಿದ್ರೆ ಅದನ್ನೇ ರಿಪೀಟ್, ಅದೊಂಥರ ಪ್ಯಾಟ್ರನ್ ಥರ ಕ್ರಿಯೇಟ್ ಆಗುತ್ತೆ. ಅದಕ್ಕೆ ಹೇಳೋದು ಆ ದಿನ ಮಾಡಿದ ಪ್ಲ್ಯಾನನ್ನು ಅದೇ ದಿನ ಮುಗಿಸ್ಬೇಕು ಅಂತ. ಮತ್ತು ಇನ್ನೊಂದು ಬಲವಾದ ನಂಬಿಕೆ, ವಿಶ್ವಾಸ, ಇದು ಇರಲೇಬೇಕು. ಇದು ಇಲ್ಲದೇ ಇದ್ದರೆ ಯಾವುದೇ ನೀವು ಎಲ್ಲೇ ಪೂಜೆ ಮಾಡಿ, ಎಲ್ಲೇ ಹೋಗಿ, ಎಲ್ಲೇ ಬನ್ನಿ, ಯಾವುದೇ ವ್ರತ ಮಾಡಿ ಯಾವುದು ವರ್ಕ್ ಆಗಲ್ಲ. ಯಾವ ಅಫರ್ಮೇಷನು ವರ್ಕ್ ಆಗಲ್ಲ, ಯಾವ ಸ್ವಿಚ್ ವರ್ಡು ವರ್ಕ್ ಆಗಲ್ಲ. ಕೈ ಕಾಲು ತುಂಬ ಸ್ವಿಚ್ ವರ್ಡ್ಗಳು ಬರೆದ್ರೂ ಅದರಿಂದ ಏನೂ ಆಗಲ್ಲ. ನಂಬಿಕೆ ಮತ್ತು ವಿಶ್ವಾಸ ಅನ್ನೋದು ಮುಖ್ಯ. ನೆಕ್ಸ್ಟ್ ವಿಡಿಯೋದಲ್ಲಿ ಹೇಗೆ ಲಾ ಆಫ್ ಅಟ್ರಾಕ್ಷನಿಂದ ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಳೋದು ಅಂತ ಸ್ಟೆಪ್ ಬೈ ಸ್ಟೆಪ್ಪು ಹೇಳ್ತಾ ಹೋಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.